ನಮಸ್ಕಾರ, ನನ್ನ ಹೆಸರು ಅನುಷಾ ಕೃಷ್ಣ ಅಂತ. ಇವತ್ತು ನಾವಿಲ್ಲಿ ನಮ್ಮ ಕದಿಮಾ ಸಿನಿಮಾದ ಟ್ರೈಲರ್ ಮತ್ತೆ ಮ್ಯೂಸಿಕ್ ಲಾಂಚ್ ಅಲ್ಲಿ ಇದೀವಿ. ಇನ್ನು ಕದಿಮಾ ಸಿನಿಮಾದ ಬಗ್ಗೆ ಹೇಳ್ಬೇಕು ಅಂತಂದ್ರೆ ತುಂಬಾ ಒಂದು ಯುನೀಕ್ ಕತೆ ಇದೆ. ಹೀರೋ ಕ್ಯಾರೆಕ್ಟರ್ ಬಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಿಮ್ಗೆ ಟ್ರೈಲರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇನ್ನು ನನ್ನ ಕ್ಯಾರೆಕ್ಟರ್ ಬಂದು ಏನಂತ ಅಂದ್ರೆ ರಂಗಭೂಮಿ ಕಲಾವಿದೆ. ಸೊ ನನಗೂ ಕೂಡ ರಂಗಭೂಮಿ ಒಂದು ಹಿನ್ನೆಲೆ ಇರೋದ್ರಿಂದ ಈ ಕತೆಗೆ ರಿಲೇಟ್ ಮಾಡ್ಕೊಳ್ಳೋದಕ್ಕಾಗಿ ನಟನೆ ಮಾಡೋದಕ್ಕೆ ತುಂಬಾ ಖುಷಿ ಆಯ್ತು. ಸೊ ಇದ್ರಲ್ಲಿ ಹೇಗೆ ಅಂತ ಅಂದ್ರೆ ಈ ರಂಗಭೂಮಿ ಕಲಾವಿದೆ ಮತ್ತೆ ಹೀರೋ ಭೇಟಿ ಹೇಗಾಗತ್ತೆ, ಅವ್ರ ಲವ್ ಸ್ಟೋರಿ ಹೇಗೆ ಸ್ಟಾರ್ಟ್ ಆಗತ್ತೆ ಅನ್ನೋದನ್ನ ನಿಮ್ಗೆ ಸ್ಟೋರಿ ನೋಡಿದ್ರೆ ಗೊತ್ತಾಗತ್ತೆ. ಇದೇ ಏಪ್ರಿಲ್ 18 ನಮ್ಮ ಸಿನಿಮಾ ಥಿಯೇಟರ್ಸ್ ಅಲ್ಲಿ ರಿಲೀಸ್ ಆಗ್ತದೆ. ಪ್ಲೀಸ್ ತಪ್ಪದೆ ನಿಮ್ಮ ಫ್ಯಾಮಿಲಿ ಜೊತೆ ನೋಡಿ. ನಿಮ್ ಬ್ಯಾಕ್ಗ್ರೌಂಡ್? ನನ್ನ ಬ್ಯಾಕ್ಗ್ರೌಂಡ್ ಹೇಳ್ಬೇಕಂದ್ರೆ ನಾನು ಬೇಸಿಕಲಿ ಇಂಜಿನಿಯರ್. ನಾವೆಲ್ಲರೂ ಅನ್ಸುತ್ತೆ ಇಂಜಿನಿಯರ್ಸ್ ಎಲ್ಲ ಇದೇ ಫೀಲ್ಡ್ ಬರ್ತಾ ಇದೀವಿ ಅಂತ. ಇಂಜಿನಿಯರಿಂಗ್ ಮಾಡ್ಕೊಂಡು ರಂಗಭೂಮಿನೂ ಹಾಗೆ ಮಾಡ್ಕೋತಾ ಇದೆ ಪ್ಯಾರಲ್ ಆಗಿ. ಸೊ ಹಾಗೆ ಎಲ್ಲೋ ಒಂದ್ ಕಡೆ ಸಿನಿಮಾಕ್ಕೆ ಬಂದು ಮುಟ್ಟಿದೀನಿ. 4 ವರ್ಷ ಇಂಜಿನಿಯರಿಂಗ್ ಓದಿ ಖರ್ಚು ಮಾಡಿ ಪೇರೆಂಟ್ಸ್ಗೆ ದುಡ್ಡು ವೆಚ್ಚ ಎಲ್ಲ ಕ್ಲಿಯರ್ ಏನೋ, ಬಟ್ ಅದೇನೋ ಒಂದು ಖುಷಿ ಅನ್ನೋದಿರುತ್ತಲ್ಲ, ಐ ಥಿಂಕ್ ಹುಚ್ಚ ಅನ್ಸುತ್ತೆ. ಅದರಿಂದ ಇಂಜಿನಿಯರಿಂಗ್ ಏನ್ ಕೋರ್ಸ್ ಓದಿದ್ದೀನಿ ನಾನು ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಸ್ಟ್ರುಮೆಂಟೇಷನ್ ಅಲ್ಲಿ. ಆಮೇಲೆ ನಾನು ಸೆಮಿಕಂಡಕ್ಟರ್ ಇಂಜಿನಿಯರ್ ಕೂಡ ಕೆಲಸ ಮಾಡಿದ್ದೀನಿ ಎಲೆಕ್ಟ್ರಾನಿಕ್ಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ. ದೆನ್ ಜಾಸ್ತಿ ಸ್ವಲ್ಪ ಸಿನಿಮಾದ ಕಡೆ ಒಲವು ಜಾಸ್ತಿ ಇದ್ದಿದ್ರಿಂದ ಅದನ್ನ ಕ್ವಿಟ್ ಮಾಡಿ ಕನ್ನಡದಲ್ಲಿ ತೆಲುಗು ಕೂಡ ಒಂದು ಸಿನಿಮಾ ಮಾಡಿದ್ದೀನಿ. ಇವಾಗ ಎಷ್ಟು ಪ್ರಾಜೆಕ್ಟ್ ಇದೆ ಕೈಯಲ್ಲಿ? ಈಗ ಆಲ್ಮೋಸ್ಟ್ ತೆಲುಗುಲಿ ಇನ್ನೊಂದು ಸಿನಿಮಾ ಮಾಡ್ತಾ ಇದ್ದೀನಿ. ಕನ್ನಡದಲ್ಲಿ ಒಂದು ಡಿಸ್ಕಷನ್ ನಡೀತಾ ಇದೆ, ನೋಡ್ಬೇಕು. ಅದು ರೀಸೆಂಟ್ ಇವಾಗ ಭಾರತೀಯಯಾನ ರಿಲೀಸ್ ಸಕ್ಸಸ್ಫುಲ್ ಆದ್ಮೇಲೆ ಕೆಲವೊಂದು ಆಪರ್ಚುನಿಟೀಸ್ ಹೀಗೆ ಬರ್ತಾ ಇದೆ. ಈ ಸಿನಿಮಾ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಅದೇ ಹೇಳಿದ ಹಾಗೆ ಕ್ಯಾರೆಕ್ಟರ್ ಬಂದು ಒಂದು ರಂಗಭೂಮಿ ಕಲಾವಿದೆ. ನನಗೂ ಕೂಡ ನನ್ನ ನಟನೆ ಜರ್ನಿ ಸ್ಟಾರ್ಟ್ ಮಾಡಿದ್ದು ಕೂಡ ರಂಗಭೂಮಿಯಲ್ಲಿ. ಸೊ ನನಗೆ ಈ ಕ್ಯಾರೆಕ್ಟರ್ ಜೊತೆ ರಿಲೇಟ್ ಮಾಡ್ಕೊಳ್ಳೋದಕ್ಕೆ ಹಾಗೆ ಆಕ್ಟ್ ಮಾಡೋದಕ್ಕೆ ತುಂಬಾ ಖುಷಿ ಆಯ್ತು. ನೀವು ಟ್ರೈಲರ್ ಅಲ್ಲಿ ನೋಡ್ತೀರಾ, ಬೇರೆ ಬೇರೆ ಲುಕ್ ಅಲ್ಲಿ ಕಾಣಿಸ್ಕೊಂಡಿದ್ದೀನಿ. ಅಂದ್ರೆ ರಂಗಭೂಮಿ ಇದನ್ನ ತೋರಿಸೋದಕ್ಕಾಗಿ ಆತರ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಲುಕ್ಸ್ ನ ಟ್ರೈ ಮಾಡೋ ಒಂದು ಅವಕಾಶ ಆಯ್ತು. ಅದು ತುಂಬಾ ಚೆನ್ನಾಗಿತ್ತು. ಅಂಡ್ ಎಂಟೈರ್ ಕ್ರೂ ಜೊತೆ ಆಗಿರ್ಬೋದು, ಕಾಸ್ಟ್ ಜೊತೆ, ಹೀರೋ ಜೊತೆ ನಟನೆ ಮಾಡಿದ್ದಾಗಿರ್ಬೋದು, ಎಂಟೈರ್ಲಿ ಒಂದು ಒಳ್ಳೆ ಮೆಮೊರೇಬಲ್ ಜರ್ನಿ ಆಗಿತ್ತು. ಅಂಡ್ ಆಲ್ಸೋ ಫೀಮೇಲ್ ಪ್ರೊಡ್ಯೂಸರ್ ಇದ್ದಾರೆ ಇದರಲ್ಲಿ. ಸೊ ಅದೊಂದು ಹೆಮ್ಮೆ ವಿಚಾರ ಅಂತಾನೆ ಹೇಳ್ಬೋದು. ಆಲ್ ಆಫ್ ದೀಸ್ ಥಿಂಗ್ಸ್ ಜೊತೆಗೆ ಒಳ್ಳೆ ಕತೆ ಇದೆ, ಒಳ್ಳೆ ಮ್ಯೂಸಿಕ್ ಇದೆ, ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರ್. ಸೊ ಖಂಡಿತ ಜನರಿಗೆ ಇಷ್ಟ ಆಗುತ್ತೆ. ಸೊ ಇಂಥ ಒಂದು ಸಿನಿಮಾದಲ್ಲಿ ನನಗೆ ಆಕ್ಟ್ ಮಾಡೋದಕ್ಕೆ ಅವಕಾಶ ಸಿಕ್ಕಿದಕ್ಕೆ ತುಂಬಾ ಖುಷಿ ಆಗಿದೆ. ಏಮ್ ಏನಿದೆ, ಎಂತ ಪಾತ್ರ ಮಾಡ್ಬೇಕಂತ ಇನ್ನ ಆಸೆ ಇದೆ? ತುಂಬಾ ದೊಡ್ಡ ದೊಡ್ಡ ಪಾತ್ರಗಳನ್ನ ಮಾಡ್ಬೇಕು ಅನ್ನೋ ಆಸೆ ಇದೆ. ನೋಡೋಣ, ಫಿಂಗರ್ಸ್ ಕ್ರಾಸ್ಡ್. ಅಲ್ಲ, ಇನ್ನ ಒಂದು ಏಮ್ ಇರುತ್ತೆ, ಒಂದು ಕಾಪೋ ಇಲ್ಲ ಯಾವ್ದೋ ಒಂದು ಆ ತರನ ಒಂದು ಖಂಡಿತ ಆಕ್ಷನ್ ಫಿಲ್ಮ್ ಅಲ್ಲಿ ಮಾಡ್ಬೇಕು ಅನ್ನೋದು ತುಂಬಾ ಆಸೆ ಇದೆ ನನಗೆ. ಸ್ಟ್ರಾಂಗ್ ಫೀಮೇಲ್ ಸೆಂಟ್ರಿಕ್ ರೋಲ್ಸ್ ಎಲ್ಲ ನಟನೆ ಮಾಡ್ಬೇಕು ಅನ್ನೋದು ಇದೆ. ಮೇನ್ಲಿ ಆಕ್ಷನ್ ಓರಿಯೆಂಟೆಡ್ ಸಿನಿಮಾದಲ್ಲಿ ನಟನೆ ಮಾಡೋದು ಸಿಗಲಿ ಅನ್ನೋ ಆಸೆ ಇದೆ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.